ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷವಾಗಿದೆ. ಈ 1 ವರ್ಷದಲ್ಲಿ ಎಷ್ಟೋ ರಾಮ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಆದರೆ ರಾಮ ಮಂದಿರ ಇನ್ನೂವರೆಗೂ ಕೂಡ ಪೂರ್ಣಗೊಂಡಿಲ್ಲ. ಯಾಕೆ ಗೊತ್ತಾ? ಜೊತೆಗೆ ಬಾಲರಾಮ ಅಂದು ಹೇಗಿದ್ದ, ಇವತ್ತು ಯಾಕೆ ರಾಮನ ಮೂರ್ತಿಯಲ್ಲಿ ಬದಲಾವಣೆಗಳು ಕಂಡಿವೆ? ರಾಮನ ಮೂರ್ತಿ ಅಂದು ಕಪ್ಪಾಗಿತ್ತು, ಆದರೆ ಇಂದು ಕಡು ಕಂದು ಬಣ್ಣಕ್ಕೆ ಯಾಕೆ ತಿರುಗಿದ್ದು ಗೊತ್ತಾ? ಜೊತೆಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ಜನವರಿ 22ನೇ ತಾರೀಕು. ಆದರೆ 10 ದಿನಗಳ ಮುಂಚೆಯೇ ವಾರ್ಷಿಕೋತ್ಸವವನ್ನ ಯಾಕೆ ಆಚರಣೆ ಮಾಡ್ತಿದ್ದಾರೆ ಗೊತ್ತಾ? ರಾಮ ಮಂದಿರ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಅಲ್ಲೊಂದು ಮಸೀದಿ ಇತ್ತು. ಆ ಮಸೀದಿಯಲ್ಲಿ ಒಂದು ಚಮತ್ಕಾರ ನಡೆದಿತ್ತು. ಆ ಚಮತ್ಕಾರವೇ ಅಂದು ಮಸೀದಿಯಲ್ಲಿ ರಾಮನ ಉದ್ಭವ ಮೂರ್ತಿ ಪ್ರತ್ಯಕ್ಷವಾಗಿತ್ತು. ಹಾಗಾದ್ರೆ ಆ ರಾತ್ರಿ ಆಗಿದ್ದಾದ್ರೂ ಏನು ಗೊತ್ತಾ? ಈಗಲೂ ಇವತ್ತಿಗೂ ರಾಮನ ಗರ್ಭಗುಡಿಯಲ್ಲಿ ಮಗು ಅಳುವ ಶಬ್ದ ಜೊತೆಗೆ ಗೆಜ್ಜೆ ಶಬ್ದ ಕೇಳಿ ಬರುತ್ತಂತೆ. ಇದನ್ನ ನೋಡಿದ ಆಚಾರ್ಯರು, ಪೂಜಾರಿಗಳು ಶಾಕ್ ಆಗಿದ್ದಾರೆ. ಹಾಗಾದ್ರೆ ಆ ಎಲ್ಲ ಕುರಿತಂತೆ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಯೋಧ್ಯ ರಾಮ ಮಂದಿರದ ವಾರ್ಷಿಕ ಪ್ರಾಣ ಪ್ರತಿಷ್ಠಾಪನೆಯನ್ನ ಜನವರಿ 22ರ ಬದಲಾಗಿ ಜನವರಿ 11ರಂದು ಆಚರಣೆ ಮಾಡಲಾಗ್ತಾಗಿದೆ. ಶುಭ ಯೋಗಗಳು ಹಾಗೂ ದ್ವಾದಶಿ ತಿಥಿಯು 2025ರಲ್ಲಿ ಜನವರಿ 11ರಂದು ಬಂದಿರೋದ್ರಿಂದ ಆಚರಣೆ ಮಾಡಲಾಗ್ತಾಗಿದ್ದು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಜೈ ಜೈ ಸೀತಾರಾಮ್, ಜೈ ಜೈ ಜಾನಕಿ ರಾಮ್, ದಶರಥ ರಾಮ, ಕೋದಂಡ ರಾಮ, ಅಯೋಧ್ಯ ರಾಮ. ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷವಾಗಿದೆ. ಅರೆ, ಜನವರಿ 22ನೇ ತಾರೀಕಲ್ವಾ ರಾಮನ ಪ್ರತಿಷ್ಠಾಪನೆಯಾಗಿದ್ದು? ಇನ್ನೂ 10 ದಿನ ಇದೆಯಲ್ಲ ಅನ್ನೋ ಡೌಟ್ ಬರೋದು ಸಹಜ. ಈ ಡೌಟ್ಗೆ ಉತ್ತರ ಪಂಚಾಂಗ. 2024ರಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡಿದ ಧಾರ್ಮಿಕ ಸ್ಥಳ ಅಂದ್ರೆ ಅದು ಅಯೋಧ್ಯೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶ ದಿನದಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷ ಅಂತ ಹೇಳಲಾಗುತ್ತೆ. ಮರ್ಯಾದ ಪುರುಷೋತ್ತಮ ಭಗವಂತ ಬಾಲರಾಮ ಅಯೋಧ್ಯೆಯಲ್ಲಿ ನೆಲೆಸಿದ್ದಾಗಿದೆ. ನವೆಂಬರ್ 9, 2019ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭವ್ಯವಾಗಿ ತಲೆ ಎತ್ತಿದ್ದಾಗಿದೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರಾಮನ ದರ್ಶನ ಪಡೆಯುವುದಕ್ಕೆ ಮತ್ತು ರಾಮನ ಆಶೀರ್ವಾದ ಪಡೆಯುವುದಕ್ಕೆ ಹಿಂದೂಗಳು ಮಾತ್ರ ಅಷ್ಟೇ ಅಲ್ಲ, ಹಲವಾರು ಮುಸಲ್ಮಾನರು ಸಹ ರಾಮ ಮಂದಿರಕ್ಕೆ ಬರ್ತಾ ಇದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದೇನಂತಂದ್ರೆ, ರಾಮ ಮಂದಿರ ನಿರ್ಮಾಣ ಆಗ್ತಾ ಇದ್ದಂತೆ ಸದ್ದಿಲ್ಲದೆ ಮುಸ್ಲಿಂ ಮಸೀದಿ ನಿರ್ಮಾಣ ಮಾಡೋದಕ್ಕೆ ಮುಸಲ್ಮಾನರು ಮುಂದಾಗಿದ್ದಾರೆ. ಅದು 1 ವರ್ಷದ ನಂತರ ರಾಮ ಮಂದಿರವನ್ನೂ ಕೂಡ ಮೀರಿಸುವಂತಹ ದೊಡ್ಡ ಮಸೀದಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಜ್ಜಾಗಿದ್ದಾರಂತೆ. ಚಿನ್ನದ ಇಟ್ಟಿಗೆಯಿಂದ ಮಸೀದಿ ಕಟ್ಟೋದಕ್ಕೆ ಮುಂದಾಗಿದ್ದು ಇದು ಮೆಕ್ಕಾದಷ್ಟು ಪವಿತ್ರತೆಯನ್ನ ಹೊಂದಲಿದೆಯಂತೆ. ಮೆಕ್ಕಾ ಬಿಟ್ರೆ ಅಯೋಧ್ಯೆಯಲ್ಲಿಯೇ ಮುಸಲ್ಮಾನರ ಧಾರ್ಮಿಕ ಕೇಂದ್ರ ಆಗಲಿದೆಯಂತೆ. ಹಾಗಾದ್ರೆ ಏಕಾಏಕಿ ಮಸೀದಿ ನಿರ್ಮಾಣ ಕಾರ್ಯ ಶುರುವಾಗಿದ್ಯಾಕೆ? ಶ್ರೀರಾಮನ ನೆಲದಲ್ಲಿ ದೊಡ್ಡ ಮಸೀದಿ ಕಟ್ಟೋದಕ್ಕೆ ಕಾರಣವೇನು? ರಾಮ ಮಂದಿರಕ್ಕೆ ತಂಡೋಪತಂಡವಾಗಿ ಮುಸಲ್ಮಾನರು ನುಗ್ತಾ ಇರೋದಾದ್ರೂ ಯಾಕೆ ಅನ್ನೋದನ್ನ ಇಂಚಿಂಚಾಗಿ ಈ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಾಮನ ಕುರಿತು ಮುಸಲ್ಮಾನರಲ್ಲಿ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಅದರಲ್ಲಿ ಇನ್ನೂ ಕೆಲವರು ಸೌಹಾರ್ದತೆಯನ್ನ ಸಾರ್ತಾ ಇದ್ದಾರೆ. ಅಂದು ಮುಸಲ್ಮಾನ ಯುವತಿಯೊಬ್ಬಳು ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಮುಸ್ಲಿಂ ಯುವತಿ ಕಾಲ್ನಡಿಗೆಯಲ್ಲಿ ರಾಮನ ದರ್ಶನಕ್ಕೆ ಬಂದು ರಾಮನ ದರ್ಶನವನ್ನ ಪಡೆದಿದ್ರು. ಅಷ್ಟೇ ಅಲ್ಲದೆ 2 ಮುಸ್ಲಿಂ ಮಹಿಳೆಯರು ಅಯೋಧ್ಯೆಯ ಮಣ್ಣನ್ನ, ಸರಯೂ ನದಿ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ರು. ಈ ಮಧ್ಯೆ 350 ಮುಸಲ್ಮಾನ ಭಕ್ತರು ಲಕ್ನೋನಿಂದ 6 ದಿನಗಳ ಕಾಲ ಪಾದಯಾತ್ರೆ ಮೂಲಕ ರಾಮ ಮಂದಿರಕ್ಕೆ ಬಂದು ಅಯೋಧ್ಯೆಗೆ ತಲುಪಿ ರಾಮ ಮಂದಿರದಲ್ಲಿರುವ ಬಾಲರಾಮನಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಇದೆಲ್ಲ ಆದ್ಮೇಲೆ ಅಯೋಧ್ಯೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರು ಕೂಡ ಬಂದು ಭೇಟಿ ನೀಡುತ್ತಿದ್ದಾರೆ.
ಹಿಂದೆ ರಾಮ ಜನ್ಮ ಭೂಮಿಯನ್ನ ಆಕ್ರಮಿಸಿಕೊಂಡು ಇದೇ ಜಾಗದಲ್ಲಿ ಮಸೀದಿಯನ್ನ ಕಟ್ಟಲಾಗಿತ್ತು. ಆದರೆ 500 ವರ್ಷಗಳ ಹೋರಾಟದ ಬಳಿಕ ಹಿಂದೂಗಳಿಗೆ ಜಯ ಸಿಕ್ಕು ಮಸೀದಿಯನ್ನ ಕೆಡವಿ ರಾಮ ಮಂದಿರವನ್ನ ಕಟ್ಟಲಾಗಿದೆ. ಇದೇ ಈಗ ಮುಸಲ್ಮಾನರ ಕಣ್ಣು. ಅದು ಹೆಂಗಾದ್ರೂ ಮಾಡಿ ರಾಮ ಮಂದಿರದ ಪಕ್ಕದಲ್ಲಿ ಒಂದು ಮುಸ್ಲಿಂ ಮಸೀದಿಯನ್ನ ಕಟ್ಟಬೇಕು ಅಂತ ಕೆಲ ಮುಸಲ್ಮಾನರು ಪ್ರಯತ್ನ ಮಾಡ್ತಿದ್ದಾರಂತೆ. ಆದರೆ ಇವರಲ್ಲೇ ಇರುವಂತಹ ಕೆಲವೊಂದಿಷ್ಟು ಮುಸಲ್ಮಾನರು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಕೆಲವೊಂದಿಷ್ಟು ಜನರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದೇ ಭೂಮಿಯಲ್ಲಿ ಇದೀಗ ಮಸೀದಿಯನ್ನ ಕಟ್ಟಲು ಮುಂದಾಗಿದ್ದಾರೆ. ಇದೀಗಾಗಲೇ ಈ ಪವಿತ್ರ ನಗರದಲ್ಲಿ ಮಸೀದಿ ನಿರ್ಮಾಣ ಕಾರ್ಯ ಕೂಡ ಆರಂಭವಾಗಿದೆ. ಇನ್ನು ಮೊದಲೇ ಹೇಳಿದಂತೆ ಮೆಕ್ಕಾ ಮುಸಲ್ಮಾನರ ಧಾರ್ಮಿಕ ಕೇಂದ್ರ. ಪ್ರತಿನಿತ್ಯ ಲಕ್ಷಾಂತರ ಮುಸಲ್ಮಾನರು ಮೆಕ್ಕಾ ಮದೀನಾಗೆ ಹೋಗ್ತಾರೆ. ಭಾರತೀಯ ಮುಸಲ್ಮಾನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಕ್ಕಾಗೆ ಹೋಗ್ತಾರೆ. ಆದರೆ ಅಯೋಧ್ಯೆಯಲ್ಲಿ ಅತಿದೊಡ್ಡ ಮಸೀದಿ ನಿರ್ಮಾಣ ಆದ್ಮೇಲೆ ಇದು ಕೂಡ 2ನೇ ಮುಸಲ್ಮಾನರ ಕೇಂದ್ರವಾಗಲಿದೆಯಂತೆ. ಹಿಂದೆ ಬಾಬ್ರಿ ಮಸೀದಿಗೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ಲಾಗ್ತಾ ಇತ್ತೋ ಅಷ್ಟೇ ಪ್ರಾಮುಖ್ಯತೆಯನ್ನ ಈ ಮಸೀದಿಗೂ ಕೂಡ ಕೊಡ್ಲಾಗತ್ತಂತೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಿಂದ ಸ್ವಲ್ಪವೇ ಹತ್ತಿರದಲ್ಲಿ ಮಸೀದಿ ನಿರ್ಮಾಣವಾಗ್ತಾ ಇರೋದು ಮತ್ತೊಂದು ವಿಶೇಷವಾಗಿದೆ. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣವಾಗಿ ಬಾಲರಾಮ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ 1 ವರ್ಷ ಆಗಿದೆ. ಈ ಮಧ್ಯೆ ಲಕ್ಷಾಂತರ ಭಕ್ತರು ಅಯೋಧ್ಯೆಯತ್ತ ಬರ್ತಿದ್ದಾರೆ. ಮುಂದೆ ಇದೇ ಅಯೋಧ್ಯೆಯಲ್ಲಿ ಮಸೀದಿ ಕೂಡ ನಿರ್ಮಾಣವಾಗ್ತಾ ಇದ್ದು ಮುಸ್ಲಿಮರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲದೆ ಇವರು ರಾಮ ಮಂದಿರಕ್ಕೂ ಬಂದು ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇಲ್ಲಿ ಬಾಬ್ರಿ ಮಸೀದಿ ಇದ್ದ ಸ್ಥಳವಾಗಿದ್ರಿಂದ ರಾಮನಲ್ಲಿ ಇವರು ಅಲ್ಲಾನನ್ನ ಕಾಣ್ತಾರಂತೆ. ಅಷ್ಟು ಮಾತ್ರವಲ್ಲದೆ ಉತ್ತರ ಪ್ರದೇಶ ಹಿಂದೂ ಮುಸಲ್ಮಾನರ ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ಒಂದಾಗಿದ್ದು ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಇನ್ನೂ ಕೆಲವು ದಿನಗಳಲ್ಲಿ ಶ್ರೀಕೃಷ್ಣನ ಮಥುರಾ ಮತ್ತು ಕಾಶಿಯ ದೇವಸ್ಥಾನ ಕೋರ್ಟ್ನಲ್ಲಿ ಜಯ ಸಿಕ್ಕ ನಂತರ ಅಲ್ಲಿಯೂ ಕೂಡ ರಾಮ ಮಂದಿರದಂತೆ ಕೃಷ್ಣ ಮಂದಿರ ಹಾಗೂ ವಿಶ್ವೇಶ್ವರನ ದೊಡ್ಡ ಮಂದಿರ ನಿರ್ಮಾಣವಾಗಲಿದೆಯಂತೆ. ಇನ್ನು ಅಯೋಧ್ಯೆಯಲ್ಲಿ ಮುಂಬರೋ ಏಪ್ರಿಲ್ನಲ್ಲಿ ಮಸೀದಿಗೆ ಅಡಿಪಾಯ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇಸ್ಲಾಂ ಧರ್ಮದ ತತ್ವಗಳ ಆಧಾರದ ಮೇಲೆ 5 ಮಿನಾರ್ಗಳನ್ನ ಹೊಂದಿರುವಂತಹ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಕಾರ್ಯವನ್ನ ಕಪ್ಪು ಇಟ್ಟಿಗೆ ಬರ್ತಾ ಇದ್ದಂತೆ ನಿರ್ಮಾಣ ಕಾರ್ಯ ಆರಂಭವಾಗಲಿದೆಯಂತೆ. ರಾಮ ಮಂದಿರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಮಸೀದಿಯನ್ನ ಪ್ರವಾದಿಯವರ ಹೆಸರಿನ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಅಂತ ಕರೆಯಲಾಗತ್ತೆ. ಇನ್ನು ಈಗ ಮಸೀದಿಗೆ ಬರ್ತಾ ಇರುವಂತಹ ಇಟ್ಟಿಗೆಯ ವಿಶೇಷತೆ ಏನಂತಂದ್ರೆ ಈ ಇಟ್ಟಿಗೆಯಲ್ಲಿ ಚಿನ್ನದಲ್ಲಿ ಬರೆಯಲಾದ ಪವಿತ್ರ ಕುರಾನ್ನ ಪದಗಳು ಇವೆಯಂತೆ. ಮೆಕ್ಕಾ ಶರೀಫ್ ಹಾಗೂ ಮದೀನಾ ಶರೀಫ್ನಲ್ಲಿ ಪವಿತ್ರ ನೀರು, ಜುಮ್ಜುಮ್ ಮತ್ತು ಸುಗಂಧ ದ್ರವ್ಯಗಳೊಂದಿಗೆ ಸ್ನಾನ ಮತ್ತು ಪ್ರಾರ್ಥನೆಯ ನಂತರ ಪವಿತ್ರ ಇಟ್ಟಿಗೆಯನ್ನ ತರಲಾಗ್ತಾ ಇದೆಯಂತೆ. ಇಟ್ಟಿಗೆಯ 4 ಬದಿಗಳಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಹೆಸರನ್ನ ಚಿನ್ನದಲ್ಲಿ ಬರೆಯಲಾಗಿದೆ. ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನ ಬಿಂಬಿಸುವ ಕೇಸರಿ ಬಣ್ಣದ ಕುರಾನನ್ನ ಮಸೀದಿಯಲ್ಲಿ ಇರಿಸಲಾಗತ್ತಂತೆ. ಈ ಮಸೀದಿಯು ವಾಸ್ತುಶಿಲ್ಪದ ಅತ್ಯದ್ಭುತ ಮಾತ್ರವಲ್ಲದೆ ಕೋಮು ಸೌಹಾರ್ದತೆಯ ಸಂಕೇತವಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ 5 ಎಕರೆ ಜಾಗದಲ್ಲಿ ಮಸೀದಿ ನಿರ್ಮಾಣ ಈದ್ ನಂತರ ಏಪ್ರಿಲ್ನಲ್ಲಿ ಪ್ರಾರಂಭವಾಗಲಿದೆಯಂತೆ. ಇನ್ನು ಮೆಕ್ಕಾದಿಂದ ಇಟ್ಟಿಗೆ ಬರ್ತಾಗಿದ್ದು ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಸ್ಥಾಪಿಸಿರುವ ಇಂಡೋ ಇಸ್ಲಾಂ ಕಲ್ಚರಲ್ ಫೌಂಡೇಶನ್ ಪ್ರತಿನಿಧಿಗಳು ಪವಿತ್ರ ಇಟ್ಟಿಗೆಯ ಮುಂಬರುವ ಆಗಮನವನ್ನ ಖಚಿತಪಡಿಸಿದ್ದಾರೆ. ಈಗಾಗಲೇ ಮೆಕ್ಕಾದಿಂದ ಬರ್ತಾ ಇರುವ ಇಟ್ಟಿಗೆ ಏಪ್ರಿಲ್ ವೇಳೆಗೆ ಅಯೋಧ್ಯೆಗೆ ತಲುಪುವ ನಿರೀಕ್ಷೆಯಿದೆ. ಇನ್ನು ಫೆಬ್ರವರಿ 29ರಂದು ಮುಂಬೈನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಇರಿಸಿ ತದನಂತರ ಇಟ್ಟಿಗೆಯನ್ನ ಅಜ್ಮೀರ್ ಶರೀಫ್ಗೆ ತರಲಾಗತ್ತೆ. ಈ ಪವಿತ್ರ ಇಟ್ಟಿಗೆಯನ್ನ ಈದ್ ನಂತರ ಅಯೋಧ್ಯೆಗೆ ಕಳುಹಿಸಲಾಗುವುದು ಅಂತ ಮಸೀದಿ ನಿರ್ಮಾಣ ಹೊಣೆ ಹೊತ್ತಿರುವಂತಹ ಸಂಸ್ಥೆ ಹೇಳಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಆದರೆ ಈಗ ಮತ್ತೆ ರಾಮ ಮಂದಿರದಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ ಮತ್ತೊಂದು ಮಸೀದಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಯಾವ ಮಸೀದಿ ಅಲ್ಲಿ ನಿರ್ಮಾಣ ಆಗಲಿದೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀವಿ. ಆದರೆ ರಾಮ ಮಂದಿರ ಹೋರಾಟ ಹೇಗಿತ್ತು, 500 ವರ್ಷಗಳ ಕಾಲ ಆ ಹಿಂದೂಗಳು ಹೇಗೆ ರಾಮ ಮಂದಿರವನ್ನ ಪಡೆದುಕೊಂಡ್ರು ಅನ್ನೋದನ್ನು ಹೇಳ್ತೀವಿ. ಅಯೋಧ್ಯೆಯಲ್ಲಿ ಬಾಲರಾಮ ಜನಿಸಿದಂತಹ ಸ್ಥಳದಲ್ಲಿ ಈ ಮಸೀದಿ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನ ಇಂಚಿಂಚಾಗಿ ಹೇಳ್ತೀವಿ. ಇನ್ನು 500 ವರ್ಷಗಳ ಹೋರಾಟ ಹೇಗಿತ್ತು ಅಂತಂದ್ರೆ ಅಯೋಧ್ಯ ರಾಮ ಜನ್ಮಭೂಮಿಯ ಹೋರಾಟದ ಇತಿಹಾಸ ಆರಂಭವಾಗೋದೇ ಮುಘಲ್ ಮೊದಲ ದೊರೆ ಬಾಬರ್ ಆಡಳಿತದ ಕಾಲದಲ್ಲಿ. 1526ರಲ್ಲಿ ಮಂಗೋಲಿಯಾದಿಂದ ಭಾರತದ ಮೇಲೆ ದಂಡೆತ್ತಿ ಬಂದ ಬಾಬರ್ ಸ್ಥಳೀಯ ರಾಜರನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ. ಬಾಬರ್ ಮುಖ್ಯ ಸೇನಾಧಿಪತಿ ಮೀರ್ ಬಾಕಿ ಮೊಘಲ್ ದೊರೆಗಳ ನೀತಿಯಂತೆ 1528ರಲ್ಲಿ ಅಯೋಧ್ಯೆಯ ರಾಮ ಮಂದಿರ ಧ್ವಂಸಗೊಳಿಸಿ ಮಸೀದಿ ನಿರ್ಮಾಣ ಮಾಡಿದ. ಮುಂದೆ ಅದು ಬಾಬ್ರಿ ಮಸೀದಿ ಅಂತ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ.
1751 ಮರಾಠ ದೊರೆಗಳ ಪ್ರಾಬಲ್ಯ ಕಾಲದಲ್ಲಿ ಮಂದಿರ ಪುನರ್ನಿರ್ಮಾಣ ಪ್ರಯತ್ನಗಳು ನಡೆಯುತ್ತೆ. ಮೊಘಲ್ ದೊರೆಗಳ ಪ್ರಾಬಲ್ಯದ ಎದುರು ಅದು ಸಾಧ್ಯವಾಗುವುದಿಲ್ಲ. ನಂತರ 1858ರಲ್ಲಿ ಅಂದರೆ 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಅಂದರೆ 1858ರ ವೇಳೆಗೆ ಮಂದಿರ ವಿಚಾರದಲ್ಲಿ ಮೊದಲ ಸಂಘರ್ಷ ಪ್ರಾರಂಭವಾಗುತ್ತೆ. ನಿಹಾಂಗ್ ಸಿಖ್ ಖಲ್ಸಾ ಎಂಬಾತ ಮಸೀದಿ ಮೇಲೇರಿ ಇದು ರಾಮ ಜನ್ಮಭೂಮಿ, ಇಲ್ಲಿ ದೇಗುಲ ನಿರ್ಮಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. 2019ರಲ್ಲಿ ಮಂದಿರ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ ಸಹ ಖಲ್ಸಾ ಅವರ ಪ್ರಯತ್ನದ ಬಗ್ಗೆ ಉಲ್ಲೇಖ ಮಾಡುತ್ತೆ. 1858ರ ಸಮಯದಲ್ಲಿ ನಿರ್ಮೋಹಿ ಅಖಾಡದ ರಘುಬರ್ ದಾಸ್ ಎಂಬಾತ ಸಂತ ರಾಮ ಜನ್ಮಭೂಮಿ ವಿಚಾರವಾಗಿ ಮೊದಲ ಬಾರಿಗೆ ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ. ಬ್ರಿಟಿಷ್ ಆಡಳಿತ ಮುಂದೆ ಅಹವಾಲು ಸಲ್ಲಿಸಿ ಮಂದಿರ ಪುನರ್ನಿರ್ಮಾಣಕ್ಕೆ ಹಕ್ಕು ಮಂಡಿಸ್ತಾರೆ. ಒಡೆದು ಆಳುವ ನೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಅಂದಿನ ಕಾಲದ ಬ್ರಿಟಿಷರು ವಿವಾದಿತ ಭೂಮಿಯನ್ನ ಹಿಂದೂ ಮುಸಲ್ಮಾನರಿಗೆ ಸಮನಾಗಿ ಹಂಚಿಕೆ ಮಾಡಿಬಿಡ್ತಾರೆ. ಸುಮಾರು 90 ವರ್ಷಗಳ ಕಾಲ ಹಿಂದೂಗಳು ಪೂಜೆಯನ್ನ ನೆರವೇರಿಸಿದ್ರೆ ಮುಸಲ್ಮಾನರು ಪ್ರಾರ್ಥನೆಯನ್ನ ಮಾಡಿಕೊಂಡು ಬರ್ತಾ ಇದ್ರು. 1949ರ ಡಿಸೆಂಬರ್ 22ರ ವೇಳೆಗೆ ಬಾಬ್ರಿ ಮಸೀದಿಯಲ್ಲಿ ರಾಮಲಲ್ಲಾ ಮೂರ್ತಿಗಳು ಪತ್ತೆಯಾಗುತ್ತವೆ. ಇಲ್ಲಿಂದ ಬಾಬ್ರಿ ಮಸೀದಿ ವಿವಾದ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುತ್ತೆ. ಭಾರತದ ಸ್ವಾತಂತ್ರ್ಯ ಬಳಿಕ ಬಾಬ್ರಿ ಮಸೀದಿ ಮೂಲತಃ ರಾಮ ಮಂದಿರ, ಹಿಂದೂಗಳಿಗೆ ಸೇರಿದ್ದು ಅಂತ ವಾದಿಸಿದ ಸಂತರು ಮಠಾಧೀಶರು ಕೋರ್ಟ್ ಮೆಟ್ಟಿಲೇರ್ತಾರೆ. ನಿರ್ಮೋಹಿ ಅಖಾಡ ಪೂಜೆಗೆ ಅವಕಾಶ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಸುನ್ನಿ ವಕ್ಫ್ ಬೋರ್ಡ್ ಪ್ರಾರ್ಥನೆಗೆ ಅವಕಾಶ ಕೋರಿ ಅರ್ಜಿಯನ್ನು ಸಲ್ಲಿಸುತ್ತೆ. ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವ ಹೊತ್ತಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ವಿವಾದಿತ ಮಸೀದಿಯ ಬಾಗಿಲು ತೆರೆದು ಹಿಂದೂಗಳಿಗೆ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ರಾಜೀವ್ ಗಾಂಧಿ ನಿರ್ಧಾರದ ಹಿಂದೂ ಮುಸ್ಲಿಂ ಸಮುದಾಯದ ನಡುವೆ ಮತ್ತಷ್ಟು ಸಂಘರ್ಷಕ್ಕೆ ನಾಂದಿ ಹಾಡಿಕೊಡುತ್ತೆ. ಮುಂದೆ ರಾಮ ಜನ್ಮಭೂಮಿ ಹೋರಾಟ ಚಳುವಳಿ ರೂಪರೇಷೆಯನ್ನ ಪಡೆದುಕೊಳ್ತಾ ಹೋಗುತ್ತೆ. 1990ರೊಳಗೆ ಮಸೀದಿ ತೆರವುಗೊಳಿಸಿ ರಾಮ ಮಂದಿರ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡುತ್ತೆ. ಇದೇ ವೇಳೆ ಬಿಜೆಪಿ ಭೀಷ್ಮ ಲಾಲ್ಕೃಷ್ಣ ಅಡ್ವಾಣಿ ರಥಯಾತ್ರೆ ಹಮ್ಮಿಕೊಂಡು ಹೋರಾಟಕ್ಕೆ ರಾಜಕೀಯ ಸ್ವರೂಪವನ್ನು ನೀಡುತ್ತಾರೆ. ಈ ವೇಳೆ ರಾಮ ಜನ್ಮಭೂಮಿ ಆಂದೋಲನ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. 1990ರಲ್ಲಿ ಮೊದಲ ಬಾರಿಗೆ ಮಸೀದಿ ಧ್ವಂಸಗೊಳಿಸುವ ಪ್ರಯತ್ನ ನಡೆಸಲಾಗುತ್ತೆ. ಅಂದು ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿದ್ದ ಮುಲಾಯಂ ಸಿಂಗ್ ಸರ್ಕಾರ ಕರಸೇವಕರನ್ನ ಬಂಧಿಸಿ ಜೈಲಿಗಟ್ಟಲಾಗುತ್ತೆ. ಹೀಗೆ 2002ರ ನಂತರ ಅಂದರೆ 20ನೇ ಶತಮಾನದಲ್ಲಿ ವಿವಾದಿತ ಸ್ಥಳದಲ್ಲಿ ಉತ್ಖನನಕ್ಕೆ ಆದೇಶ ಮಾಡಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ. 2005ರಲ್ಲಿ ಪುರಾತತ್ವ ಇಲಾಖೆ ಸಲ್ಲಿಸಿದ ವರದಿಯಲ್ಲಿ ಬಾಬ್ರಿ ಮಸೀದಿ ಒಂದು ಹಿಂದೂ ದೇಗುಲವನ್ನ ಕೆಡವಿ ಕಟ್ಟಲಾಗಿದೆ ಅಂತ ಪುರಾವೆಗಳ ಸಮೇತ ವರದಿಯನ್ನು ಸಲ್ಲಿಸುತ್ತೆ. ನಂತರ 2019 ಸುಮಾರು 65 ವರ್ಷಗಳ ಕಾನೂನು ಹೋರಾಟದ ಫಲವಾಗಿ 2019ರಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಸ್ಥಳ ರಾಮಲಲ್ಲಾಗೆ ಸೇರಿದ್ದ ಜಾಗ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. 2019ರ ನವೆಂಬರ್ 9ರಂದು ಅಂದಿನ ಸಿಜೆಐ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಸರ್ವಾನುಮತದಿಂದ ಮಂದಿರ ವಿವಾದ ಇತ್ಯರ್ಥಗೊಳಿಸಿ ಚಾರಿತ್ರಿಕ ತೀರ್ಪನ್ನು ನೀಡುತ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮಂದಿರ ನಿರ್ಮಾಣಕ್ಕೆ ಟ್ರಸ್ಟ್ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡುತ್ತೆ. 2020ರ ಆಗಸ್ಟ್ 5ನೇ ತಾರೀಕು ನಿರ್ಮಾಣ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿಲಾನ್ಯಾಸ ಮಾಡಿದ್ರು. 2024ಕ್ಕೆ 500 ವರ್ಷಗಳ ಹೋರಾಟದ ಹಿಸ್ಟರಿ. ಇನ್ನು ಭವ್ಯ ರಾಮ ಮಂದಿರದ ಕುತೂಹಲಕಾರಿ ಸಂಗತಿಗಳು ಮತ್ತು ರಹಸ್ಯವನ್ನ ಹೇಳ್ತೀವಿ ನೋಡಿ. ಭವ್ಯ ರಾಮ ಮಂದಿರ 3 ಮಹಡಿಗಳ ಆಲಯವಾಗಿದ್ದು ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಉತ್ತರ ಪ್ರದೇಶದ ಮಿರ್ಜಾಪುರ ಮತ್ತು ರಾಜಸ್ಥಾನದ ಬನ್ಸಿ ಪಹರ್ಪುರ್ಗಳ ಬೆಟ್ಟದಿಂದ ತರಲಾದ ಗುಲಾಬಿ ಬಣ್ಣದ ಕಲ್ಲುಗಳನ್ನು ಬಳಸಿ ದೇಗುಲವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ರಾಮ ಮಂದಿರ ನಿರ್ಮಾಣದ ಒಟ್ಟು ವೆಚ್ಚ 1,08,000 ಕೋಟಿ ರೂಪಾಯಿ ಆಗಿದೆ. ಈ ದೇಗುಲ 71 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿದೆ. 250 ಅಡಿ ಅಗಲ ಮತ್ತು 161 ಅಡಿ ಎತ್ತರ ಇದೆ. ಇನ್ನು ಅಯೋಧ್ಯ ರಾಮ ಮಂದಿರದ ಮುಖ್ಯ ಆಲಯವೇ 2.67 ಎಕರೆ ಪ್ರದೇಶವನ್ನ ಹೊಂದಿದೆ. ಒಟ್ಟು 390 ಸ್ತಂಭಗಳು, 40 ವಾರ್ಗಳು ಮತ್ತು 5 ಮಂಟಪಗಳನ್ನು ಇರಿಸಲಾಗಿದೆ. ಇನ್ನು ರಾಮಲಲ್ಲಾ ಮೂರ್ತಿ ಇರುವಂತಹ ಗರ್ಭಗುಡಿ ಮಂಟಪದ ಜೊತೆಯಲ್ಲೇ ಈ ದೇಗುಲದಲ್ಲಿ ಹಲವಾರು ಮಂಟಪಗಳು ಇವೆ. ರಂಗಮಂಟಪ ಹಾಗೂ ನೃತ್ಯ ಮಂಟಪಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಭಕ್ತರು 32 ಮೆಟ್ಟಿಲುಗಳನ್ನು ಹತ್ತಿ ದೇಗುಲ ಪ್ರವೇಶ ಮಾಡಬೇಕು. ನೆಲಮಟ್ಟದಿಂದ ಸಿಂಹದ್ವಾರ 16.11 ಅಡಿಯಷ್ಟು ಎತ್ತರಾಗಿದೆ. ಮುಂದಿನ ವಿಡಿಯೋದಲ್ಲಿ ರಾಮ ಮಂದಿರದ ಬಗ್ಗೆ, ರಾಮ ಮಂದಿರದಲ್ಲಿ ಆಗ್ತಾ ಇರುವಂತಹ ಚಮತ್ಕಾರದ ಬಗ್ಗೆ ತಿಳಿಸ್ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ. ಮುಂದೆ ಸಿಗೋಣ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.